ಹೆಲೋ ಎವ್ರಿವನ್. ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋ ಥರ ಗ್ರೇವಿನ ಮನೇಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು 7ರಿಂದ 8 ಗೋಡಂಬಿನ ನೆನೆ ಹಾಕಬೇಕು. ಗ್ರೇವಿಗಾಗಿ 2 ಈರುಳ್ಳಿನ ಕುದಿಸ್ಕೊಳ್ಳಿ. 2 ಲವಂಗ, 2 ಏಲಕ್ಕಿ, ಚಿಕ್ಕ ದಾಲ್ಚಿನ್ನಿ, ಟೊಮೆಟೊ ಮತ್ತು ನೆನೆಸಿದ ಗೋಡಂಬಿ, ಜೀರಿಗೆ ಮತ್ತು ಬಿಳಿ ಎಳ್ಳು ಎಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು. ಆಮೇಲೆ ಅದೇ ಜಾರ್ಗೆ ಕುದಿಸಿರೋ ಈರುಳ್ಳಿನೂ ಹಾಕಿ ರುಬ್ಕೋಬೇಕಾಗತ್ತೆ. ಇವಾಗ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಕುಟ್ಟಿ ಸಪ್ರೇಟಾಗಿ ಇಡಿ. ಆಮೇಲೆ ಕಡಾಯಿಗೆ 3 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಕುಟ್ಟಿ ಇಟ್ಕೊಂಡಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹುರಿಬೇಕು. ಅದು ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಹುರ್ಕೋಬೇಕು. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಹಾಕಬೇಕು. ಆಮೇಲೆ ರುಬ್ಬಿದ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಬ್ಬಿದ ಮಸಾಲೆ, ಅದು ಖಾರ, ಎಣ್ಣೆ ಎಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಅದು ಸೈಡಿಂದ ಎಣ್ಣೆ ಬಿಡೋ ಥರ ಹುರಿಬೇಕು. ಇವಾಗ ಇದಕ್ಕೆ ಕೊಬ್ಬರಿ, ಧನಿಯಾ ಪೌಡ್ರು ಮೇಲಿಂದ ಹಾಕಬೇಕು. ಕೊಬ್ಬರಿ ಬೇಕಂದರೆ ಮಿಕ್ಸಿಲಿ ಹಾಕ್ಬೋದು. ನಾನಿಲ್ಲಿ ಹಾಗೆ ಒಗ್ಗರಣೆಯಲ್ಲಿ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಎಲ್ಲ ಕಡೆ ಸೈಡಿಂದ ಎಣ್ಣೆ ಬಿಡೋ ತನಕ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ. ಉಪ್ಪು ಖಾರ ಕಡಿಮೆ ಇದ್ದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಇವಾಗ ಲಾಸ್ಟ್ಗೆ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡ್ರೆ ಗ್ರೇವಿ ರೆಡಿ ಆಗುತ್ತೆ. ಅದನ್ನು ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡ್ರೆ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಗ್ರೇವಿನ ನಾವು ಸವಿಬಹುದು. ಗಾರ್ನಿಷಿಂಗ್ಗೆ ಕೊತ್ತಂಬರಿ ಹಾಕ್ಕೋಬೋದು.